ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಶಾವಿಗೆ ಪಾಯಸ ಮಾಡ್ತಿದ್ದಾರೆ. ಮಾಡ್ತಿರೋದು ನನ್ನ ಹೆಂಡ್ತಿ. ಮಾಡೋದು ಅವಳಾದರೂ ಹೇಳೋದು ನಾನು. ಬನ್ನಿ ಹೇಗೆ ಮಾಡ್ತಾರೆ ಹೇಳ್ತೀನಿ. ಇದು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲ ಪೇ. ಮೊದಲಿಗೆ ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಆದಮೇಲೆ ಶಾವಿಗೆ ಹುರಿಯೋಕ್ಕೆ ಒಂದು ಬಾಣಲಿ ಇಕ್ಕಬೇಕು. ಬಾಣಲಿ ಚೆನ್ನಾಗಿ ಕಾಯಬೇಕು. ಅದಾದಮೇಲೆ ಎಣ್ಣೆ ಹಾಕಬೇಕು. ಕಡಲೆಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಬೇಕು. ಗೋಡಂಬಿ ದ್ರಾಕ್ಷಿ ಹಾಕಾದ್ಮೇಲೆ ಬಂತು ನೋಡಿ ಶಾವಿಗೆ ಹಾಕಬೇಕು. ಒಂದು ಅಳತೆ ಮೇಲೆ ಒಂದು ಇಬ್ರಿಗೆ ಹಂಗೆ. ಇಬ್ಬರದೆಲ್ಲ ಹಾಕ್ಬಿಟ್ಟಲ್ಲಪ್ಪ. ಆಮೇಲೆ ಚೆನ್ನಾಗಿ ಅಳ್ಳಾಡಿಸ್ಬೇಕು. ಅಳ್ಳಾಡ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಗೋಡಂಬಿ ದ್ರಾಕ್ಷಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಹಂಗೆ ಎಲ್ಲ ಹೀರ್ಕೊಬೇಕು. ಅಷ್ಟು ಫ್ರೈ ಮಾಡಬೇಕು. ಉರಿ ಇದೆಯಲ್ಲ, ಉರಿ ಮೀಡಿಯಮ್ ಸೈಜಲ್ಲೇ ಇರಬೇಕು. ಚೆನ್ನಾಗಿ ಅಳ್ಳಾಡಿಸ್ಬೇಕು. ಅಳ್ಳಾಡ್ಸು ಅಂತ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಅದೇನು ಮಾಡಿರ್ತೀರಲ್ಲ ಶಾವಿಗೆ, ಅದನ್ನು ಒಂದು ಪ್ಲೇಟಿಗೆ ತೆಗೆದು ಹಾಕೊಬೇಕು. ನೋಡಿ ಈ ಥರ ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕೊಂಡಾದ್ಮೇಲೆ ಮತ್ತೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದರೊಳಗೆ ಮತ್ತೆ ನೀವು ಒಂದು ಲೋಟ ಹಾಲು ಬಿಡಬೇಕು. ಒಂದು ಲೋಟ ಬಿಡಿ, ಇನ್ನೂ ಜಾಸ್ತಿ ಚೆನ್ನಾಗಿ ಇತ್ತು ಅಂದರೆ ಚೆನ್ನಾಗಿ ಬರೋದಿಲ್ಲ ಬಿಡಿ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಹಾಲಿಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಒಂದು ಲೋಟಕ್ಕೆ ಒಂದು ಅರ್ಧ ಲೋಟ ನೀರು ಹಾಕೊಬೇಕಾಗತ್ತೆ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಬೇಕು. ಇದೇ ಇಂಪಾರ್ಟೆಂಟು ಎಲ್ಲದಕ್ಕಿಂತ. ಎಲ್ಲ ಹಾಕ್ಬಿಟ್ಟು ಸಕ್ಕರೆ ಹಾಕಿಲ್ಲ ಅಂದರೆ ಸಪ್ಪೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಶಾವಿಗೆ ಪಾಯಸಕ್ಕೆ ಚೆನ್ನಾಗಿ ಬರಬೇಕು ಅಂತಂದರೆ ಅದಕ್ಕೆ ಏಲಕ್ಕಿ ಕಾಯಿ ಹಾಕಬೇಕು. ಹೇಗೆ ನಾವು ನಿಂಬೆಹಣ್ಣು ಜ್ಯೂಸಿಗೆ ಏಲಕ್ಕಿ ಕಾಯಿ ಹಾಕಿದಾಗ ಒಂದು ಸ್ವೀಟ್ನೆಸ್ಸು ಒಂಥರ ಮಜಾ ಕೊಡುತ್ತೋ, ಹಂಗೆ ಇದು ಸ್ವೀಟಲ್ಲಿ ಮಜಾ ಕೊಡುತ್ತೆ. ನೋಡಿ, ಚೆನ್ನಾಗಿ ಹಾಲು ಕುದಿಬೇಕು. ಅಷ್ಟು ಚೆನ್ನಾಗಿ ನೀವು ಕಾಯಿಸ್ಬೇಕು. ವಾವ್, ಬ್ಯೂಟಿಫುಲ್. ಈಗ ಶಾವಿಗೆ ಹಾಕಬೇಕು. ನೀವೆಲ್ಲ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಶಾವಿಗೆ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡಿರ್ತೀರಲ್ಲ, ಅದನ್ನು ಹಾಲೊಳಗೆ ಹಾಕಬೇಕು. ಅದು ಮತ್ತೆ ಈಗ ಕೊತ ಅಂತ ಕುದಿಬೇಕು. ಅಲ್ಲಿವರೆಗೂ ಕಾಯ್ಬೇಕು ನೀವು. ಚೆನ್ನಾಗಿ ಬೇಯೋ ತನಕ ಅದನ್ನು ಬಿಡಬೇಕು. ಒಂದು ಅರ್ಧ ಏನಾದರೂ ಬೇಯಲೇಬೇಕು. ಅದು ಬೇಯ್ದಾದ್ಮೇಲೆ ನೀವು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡಿದ್ರೆ ಅದು ತುಂಬ ಚೆನ್ನಾಗಿ ಆಗಿರುತ್ತೆ. ಅದ್ಭುತ, ಸೂಪರ್. ಬಾಯ್ ಟಾಟಾ. ಪ್ರೀತಿಯ ನಮಸ್ಕಾರಗಳು.